ಹಲೋ ಗಾಯ್ಸ್, ಎಲ್ಲರೂ ಗೆಲುವನ್ನು ಇಷ್ಟಪಡುತ್ತಾರೆ, ಆದರೆ ಸೋಲನ್ನು ಯಾರೂ ಇಷ್ಟಪಡುವುದಿಲ್ಲ. ಗೆಲುವಿಗಾಗಿ ಹಂಬಲಿಸುವವರೇ ಜಾಸ್ತಿ. ಆದರೆ ಗುರಿ ತಲುಪುವ ದಾರಿಯಲ್ಲಿ ಸ್ವಲ್ಪ ಏರುಪೇರಾದರೂ ಕೆಲವರು ಹಿಂದಡೆ ಇಡುತ್ತಾರೆ. ಸೋಲಿಂದ ಹತಾಶರಾಗುತ್ತಾರೆ. ಆದ್ದರಿಂದ ನಿಮ್ಮ ಸಾಧನೆ ಈಡೇರುವುದಿಲ್ಲ. ನೀವು ಇನ್ನಷ್ಟು ಖುಷಿಯುತ್ತೀರಿ. ನಿಮ್ಮ ಗುರಿ ತಲುಪುವ ತನಕ ಮತ್ತೆ 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 ಪ್ರಯತ್ನಿಸುತ್ತೇನೆ ಎಂಬ ಮನೋಭಾವ ಬೆಳೆಸಿಕೊಳ್ಳಿ. ಒಂದು ಸೋಲಿಗೆ ಅಥವಾ ಎರಡನೇ ಸೋಲಿಗೆ ಸೋತಾಗಲೂ ಎಲ್ಲವೂ ಮುಗಿದು ಹೋಯಿತು ಎಂದು ಭಾವಿಸಬೇಡಿ. ನಿಮ್ಮ ಗುರಿ ತಲುಪುವ ಇನ್ನೊಂದು ಅವಕಾಶ ಸಿಕ್ಕಿದೆ ಎಂದು ಅಂದುಕೊಳ್ಳಿ. ಗುರಿ ತಲುಪುವ ತನಕ ಕ್ರಿಯಾಶೀಲರಾಗಿ ಮತ್ತೊಮ್ಮೆ ಪ್ರಯತ್ನಿಸುತ್ತೇನೆ ಎಂಬ ಮನೋಭಾವವನ್ನು ಬೆಳೆಸಿಕೊಳ್ಳಿ. ಸೋತೆನೆಂದು ಕೈಚೆಲ್ಲಿ ಕುಳಿತರೆ ನೀವು ಅಂದುಕೊಂಡಿದ್ದನ್ನು ಸಾಧಿಸಲು ಸಾಧ್ಯವಾಗುವುದಿಲ್ಲ ಎಂದು ತಿಳಿಯಿರಿ. ಯಶಸ್ಸಿನ ದಾರಿಯಲ್ಲಿ ಆಯ್ದುಕೊಳ್ಳುವುದು ನಿಮಗೆ ಬಿಟ್ಟಿದ್ದ ವಿಚಾರ. ನಿಮ್ಮ ಗುರಿ ಸಾಧನೆ ಸಾಗಬೇಕಾದ ದಾರಿಯನ್ನ ಬಗ್ಗೆ ನಿಮಗೆ ಸ್ಪಷ್ಟವಾದ ಗುರಿ ಇರಬೇಕು. ಸರಿಯಾದ ದಾರಿಯಲ್ಲಿ ಮುನ್ನಡೆಯಬೇಕು. ಗೆಲುವನ್ನು ಪಡೆಯಲು ತಾಳ್ಮೆ ಮುಖ್ಯ, ಜೊತೆಗೆ ಪರಿಶ್ರಮ ಕೂಡ ಮುಖ್ಯ ಇರುತ್ತದೆ. ಪೂರ್ವ ತಯಾರಿಯೂ ಇರಬೇಕು. ಆರಂಭದಲ್ಲಿ ನನ್ನಿಂದ ಆಗದು ಎಂದುಕೊಂಡರೆ ಏನನ್ನೂ ಮಾಡಲು ಸಾಧ್ಯವಾಗುವುದಿಲ್ಲ. ಒಳ್ಳೆಯ ಮನಸ್ಸಿನಿಂದ ನಿಮ್ಮ ಕೆಲಸವನ್ನು ಆರಂಭಿಸಿ. ಸೋಲನ್ನು ಸವಾಲಾಗಿ ಸ್ವೀಕರಿಸಿ. ಮನೋಭಾವ ಬೆಳೆಸಿಕೊಳ್ಳಿ. ನಿರಂತರ ಪ್ರಯತ್ನವಿರಲಿ. ಯಶಸ್ಸು ನಿಮ್ಮದಾಗಿರಲಿ. ಮತ್ತಷ್ಟು ವಿಡಿಯೋಗಳಿಗಾಗಿ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.